ಮುದ್ರಾ. ಅಹಂಕಾರ ಮುದ್ರಾ ಅಂತ ಇದೆ ನೋಡಿ. ಇದು ಒಂದು ಅದ್ಭುತವಾದ ಮುದ್ರೆ. ಇದು ಅತಿ ಉಪಯುಕ್ತವಾಗಿರುತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದನ್ನು ಸಹ ಏನ್ ಮಾಡಬೇಕು ನಾವು, ದಿನಕ್ಕೆ 3 ಬಾರಿ ಮಾಡ್ತೀವಿ. 15 ನಿಮಿಷ 15 ನಿಮಿಷ 15 ನಿಮಿಷ ಮಾಡ್ತಾ ಹೋಗ್ತೀವಿ. ಓಕೆ, ಅದನ್ನ ಯಾವ ರೀತಿಯಲ್ಲಿ ಮಾಡ್ಬೇಕಂತ ನಾನು ತೋರಿಸ್ತೀನಿ. ರೈಟ್, ನೋಡ್ಕೊಳ್ಳಿ. ಈ ಮುದ್ರ ಮಾಡೋ ವಿಧಾನ ನೋಡಿ. ಈ 3 ಬೆರಳು ಸ್ಟ್ರೈಟ್ ಇರುತ್ತೆ. ಈ ತೋರ್ ಬೆರಳು ಇದೆಲ್ಲ ಸ್ವಲ್ಪ ಬೆಂಡ್ ಮಾಡಿ. ಬೆಂಡ್ ಮಾಡಿದ ಮೇಲೆ ಈ ತೋರ್ ಬೆರಳು ಮಧ್ಯ ಲೈನ್ ಇದೆ, ಅಲ್ಲಿ ಟಚ್ ಮಾಡಿ. ಈ 3 ಬೆರಳು ಸ್ಟ್ರೈಟ್. ಆದ್ರೆ ಈ ತೋರ್ ಬೆರಳನ್ನು ಸ್ವಲ್ಪ ಬೆಂಡ್ ಮಾಡಿದ್ವಿ. ಓಕೆ, ಬೆಂಡ್ ಮಾಡಿದ ಮೇಲೆ ಈ ಮಧ್ಯ ಬೆರಳನ್ನು ಟಚ್ ಮಾಡಿದ್ವಿ ಅಷ್ಟೇ. ಈ 3 ಬೆರಳು ಸ್ಟ್ರೈಟ್. 2 ಕೈಯಲ್ಲಿ ಅದೇ ರೀತಿಯಲ್ಲಿ ಮಾಡಿ. 2 ಕೈಯಲ್ಲಿ ಅದೇ ರೀತಿ ಮಾಡಿ. ಓಕೆ, ಸೊ ಇದರ ಉಪಯೋಗ ಏನು ಅಂದ್ರೆ ಇದು ಅಷ್ಟೇ. 15 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಆದಷ್ಟು 45 ನಿಮಿಷ ದಿನಕ್ಕೆ ಕವರ್ ಮಾಡಲೇಬೇಕು. ಇಲ್ಲ 50 ನಿಮಿಷ ಮಾಡಿಕೊಂಡ್ರು ಉತ್ತಮನೇ. ಪ್ರತಿ ದಿವಸ 50 ನಿಮಿಷ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸಮಯ ಇದ್ರೆ 60 ನಿಮಿಷ ಮಾಡ್ಕೊಳ್ಳಿ. 20 ನಿಮಿಷ 20 ನಿಮಿಷ 20 ನಿಮಿಷ 3 ಭಾಗದಲ್ಲಿ ಮಾಡ್ಕೊಳ್ಳಿ ದಿನದಲ್ಲಿ. ಇದು ಅತಿ ಸುಲಭವಾದ ಮುದ್ರ ನಾನು ತೋರಿಸಿದ್ದೀನಿ. ಓಕೆ, ಇದು ಅಹಂಕಾರ ಮುದ್ರ. ಇದೇನ್ ಮಾಡುತ್ತೆ ಅಂದ್ರೆ ನೋಡಿ, ಇದು ನಿಮ್ಮ ಈ ಗಂಟ್ಲ ಭಾಗ ಅಂದ್ರೆ ಕಂಠಕ್ಕೆ ಸಂಬಂಧಿತ ಯಾವುದೇ ಸಮಸ್ಯೆಗಳಿದ್ರೆ ಸೊ ಅದನ್ನು ಹೋಗಲಾಡಿಸ್ತದೆ, ಅದನ್ನು ಸರಿಪಡಿಸ್ತದೆ. ಗಂಟ್ಲಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು. ಇನ್ನು ಹೇಳ್ಬೇಕಂದ್ರೆ ನಿಮಗೆ ಯಾವಾಗ ಕೋಲ್ಡ್ ಆಗುತ್ತೋ, ಶೀತ ಬರೋದು, ಫೀವರ್ ಬರೋದು, ಇದನ್ನು ಸಹ ಕ್ಯೂರ್ ಮಾಡುತ್ತೆ ನೋಡಿ. ಸೊ ಆಮೇಲೆ ಗಂಟ್ಲಿಗೆ ಸಂಬಂಧಿತ ಈಗಾಗಲೇ ಏನಿದೆಯಲ್ಲ, ಲಂಗ್ಸ್ ಸಂಬಂಧಿತ ಅಲರ್ಜಿಗಳು ಅದನ್ನು ಹೋಗಲಾಡಿಸ್ತದೆ. ಬಾಯಿ ದುರ್ವಾಸನೆ ಇದೆಲ್ಲ ಅದನ್ನು ಸಹ ಹೋಗಲಾಡಿಸ್ತದೆ. ಈ ಮುದ್ರಕ್ಕೆ ಅದು ವಿಶಿಷ್ಟವಾಗಿ ಇರುವಂತಹ ಶಕ್ತಿ. ಅದೇ ರೀತಿಯಲ್ಲಿ ನಿಮ್ಗೆ ನಿರಂತರವಾಗಿ ಒಂಥರ ಬಿಕ್ಕಲಿಗಲ್ ಬರ್ತಾ ಇರ್ತದೆ ನೋಡಿ. ಸ್ವಲ್ಪ ಜನಕ್ಕೆ ನಿರಂತರವಾಗಿ ಕಂಟಿನ್ಯೂಸ್ ಬಿಕ್ಕಲಿಗಲ್ ಬರ್ತಾ ಇರ್ತದೆ. ಕಂಟಿನ್ಯೂಸ್ ಹಿಕಪ್ಸ್ ಅಂತ ಹೇಳ್ತೀವಿ ನಾವು. ಆವಾಗಲೂ ಸಹ ಇದು ತುಂಬಾ ಉಪಯೋಗ ಆಗುತ್ತೆ. ಆಮೇಲೆ ಈ ಕಾಫ್ ಅಂದ್ರೆ ಕೆಮ್ಮು ಬರುವಂತ ವ್ಯಕ್ತಿಗಳಿಗೆ ಅದನ್ನು ಹೋಗಲಾಡಿಸ್ತದೆ. ಹೆಡ್ ಏಕ್ಗೂ ತುಂಬಾ ಉಪಯೋಗ ಆಗುತ್ತೆ. ಹೆಡ್ ಏಕ್ ಇದ್ರೆ ಹೆಡ್ ಏಕ್ನು ಹೋಗಲಾಡಿಸುವಂತ ಅವಕಾಶ ಈ ಮುದ್ರಕ್ಕಿದೆ. ಯಾವುದೇ ಮುದ್ರ ಪ್ರತಿ ದಿವಸ ನೀವು ಬರ್ಕೊಳ್ಳೋದು, ಇಲ್ಲ ಅಂದ್ರೆ ವಿಡಿಯೋಗಳು ನೋಡ್ಕೊಳ್ಳೋದು, ಮತ್ತೆ ಪ್ರಾಕ್ಟೀಸ್ ಮಾಡೋದು, ಈ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೆ ನೆನಪಿರುತ್ತೆ. ಇಲ್ಲ ಅಂದ್ರೆ ಅದು ನೆನಪಲ್ಲಿ ಇರಕ್ಕೆ ಕಷ್ಟ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಇದು ಮಾಡ್ಕೊಳ್ಳಿ.